ಸಿದ್ದರಾಮಯ್ಯ ಬಣದಿಂದ ಡಿನ್ನರ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಪ್ರತ್ಯುತ್ತರ ಡಿಕೆ ಶಿವಕುಮಾರ್ ರದ್ದು ಹೇಗಿದೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾವು ಹೇಳ್ತಾ ಇದ್ವಿ. ಡಿಕೆ ಶಿವಕುಮಾರ್ ಸೈಲೆಂಟ್ ಉತ್ತರವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಿದೇಶದಿಂದ ಬರ್ತಾ ಇದ್ದ ಹಾಗೆ ಹೈಕಮಾಂಡ್ ದಾಳವನ್ನ ಡಿಕೆ ಶಿವಕುಮಾರ್ ಎಂದಿನಂತೆ ಉರುಳಿಸಿದ್ದಾರೆ. ದೆಹಲಿ ಮಟ್ಟದಲ್ಲೇ ಸಿದ್ದು ಟೀಮ್ ಅನ್ನ ಹಣಿಯೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ತಮ್ಮ ಪ್ರಭಾವ, ನೆಟ್ವರ್ಕ್, ಮೈಟಿ ಹೇಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೈಕಮಾಂಡ್ ಮೂಲಕ ಪವರ್ ಶೇರಿಂಗ್ ತಂತ್ರಕ್ಕೆ ಮುಂದಾದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್, ಯಾಕಂದ್ರೆ ದೆಹಲಿಗೆ ಬಂದು 2 ದಿನ ಆದ್ರೂ ಇನ್ನೂ ರಾಜ್ಯಕ್ಕೆ ಅವರು ವಾಪಸ್ ಆಗಿಲ್ಲ. ಅವರೇ ಉಳಿಸ್ಕೊಂಡಿದೆ ಹೈಕಮಾಂಡ್ ಅನ್ನೋದಕ್ಕಿಂತ ಅವರೇ ಉಳ್ಕೊಂಡಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಸೊ ಅಲ್ಲಿಂದಲೇ ಇಲ್ಲಿ ಯಾರ್ಯಾರಿಗೆ ಸಂದೇಶವನ್ನ, ಇಶಾರೆಯನ್ನ ಕೊಡಿಸ್ಬೇಕೋ ಅದೆಲ್ಲವನ್ನ ಕೊಡಿಸ್ತಾ ಇದ್ದಾರಾ DCM DK ಶಿವಕುಮಾರ್ ಅನ್ನೋದು ಪ್ರಶ್ನೆ. ಶಾಸಕರ ಮೇಲಿನ ನಿಯಂತ್ರಣ ಮತ್ತು ಗುಂಪು ವರ್ಧನೆ ಇಲ್ಲೂ ಒಂದು ಕಡೆ ಒಬ್ರು ಮಾಡ್ತಾ ಇದ್ರೆ, ಅಲ್ಲೂ ನಮ್ಗೆ ಅದನ್ನು ಮಾಡೋದಕ್ಕೆ ಬರುತ್ತೆ. ಹೈಕಮಾಂಡ್ ಮಟ್ಟದಲ್ಲೇ ನಾವು ಅದನ್ನು ಯಾರ್ಯಾರಿಗೆ ಏನೇನು ಹೇಳಿಸ್ಬೇಕು ಹೇಳಿಸ್ತೀನಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜೆಂಟಲ್ ಆಗಿ ರಿಮೈಂಡ್ ಮಾಡ್ತಾ ಇದ್ದಾರೆ. ಅವರ ಸಾಮರ್ಥ್ಯ ಏನು, ಶಕ್ತಿ ಏನು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಇಷ್ಟೊತ್ತಿಗಾಗಲೇ ಅವ್ರು ಬರ್ತಾರೆ, ಇಲ್ಲೊಂದು ಕ್ರೂಷಿಯಲ್ ಮೀಟಿಂಗನ್ನೆಲ್ಲ ಇಟ್ಕೊಂಡಿದ್ರು. ನನಗೆ ಗೊತ್ತಿಲ್ಲಪ್ಪ, ನಾನು ಹೊರಗಡೆ ಇದ್ದೆ. ನಾನು ಬಂದು ಪಕ್ಷದ ಕೆಲಸ ಇತ್ತು ನನಗಿಲ್ಲಿ. ಪ್ಯಾರಿ ದೀದಿ ಅಂತ ಒಂದು ಯೋಜನಾ ನಮ್ಮಲ್ಲಿ ಗೃಹಲಕ್ಷ್ಮಿ ಹಿಂಗಿದೆ, ಅದನ್ನು ನಾನೇ ಬಂದು ನ್ಯಾಷನಲ್ ಲೆವೆಲ್ ಅನೌನ್ಸ್ ಮಾಡಬೇಕು ಡೆಲ್ಲಿಲಿ ಅಂತ ನನಗೆ ಇನ್ಸ್ಟ್ರಕ್ಷನ್ ಇತ್ತು. ಅದಕ್ಕೆ ನೇರವಾಗಿ ನಾನು ಇಲ್ಲಿಗೆ ಬಂದು ನಾನೇ ಅದನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ತಾವೇ ಬಂದ್ವಿ. 2,00,000 ರೂಪಾಯಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಸೊ ಅದು ಪಕ್ಷ ಇವತ್ತು ನಾಳೆ ಡೇಟ್ ಫಿಕ್ಸ್ ಆಗ್ತದೆ. ಅದಕ್ಕೆಲ್ಲ ಮುಂಚಿತವಾಗಿ ನೀನು ಬಂದು ಮಾಡಬೇಕು ಅಂತ ನನಗೆ ಆ ಜವಾಬ್ದಾರಿ ಪಕ್ಷ ವಹಿಸಿತ್ತು. ಅದಕ್ಕೆ ನಾನು ಬಂದೆ. ಅಲ್ಲ, ಬ್ಯಾಕ್ ಟು ಬ್ಯಾಕ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ ಸುಕೇಶ್. ಒಂದ್ ಕಡೆಗೆ ರಾಜ್ಯದಲ್ಲಿ ನಿರ್ದಿಷ್ಟ ಸಮುದಾಯಗಳ ಮೀಟಿಂಗ್ ಆಗ್ತಾ ಇದೆ ನಾಯಕರದ್ದು. ಇನ್ನೊಂದು ಕಡೆಗೆ ದೆಹಲಿಯಲ್ಲಿ DCM DK ಶಿವಕುಮಾರ್ ಕೂತಿದ್ದಾರೆ. ಯಾರಿಗೆ ಯಾವ ಸಂದೇಶವನ್ನ ತಲುಪಿಸೋದಕ್ಕೆ ಅಂತ ಅವರು ತಮ್ಮ ರಾಜಕೀಯ ದಾಳವನ್ನು ಅಲ್ಲಿಂದ ಉರುಳಿಸ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ? ಮಮತಾ, ಒಂದಂತೂ ಸ್ಪಷ್ಟ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಡಿನ್ನರ್ ಮೀಟಿಂಗ್ನ ನಂತರ ಒಂದಷ್ಟು ಚರ್ಚೆಗಳು ಶುರುವಾಗಿರುವಂಥದ್ದು. ಪವರ್ ಶೇರಿಂಗ್ ವಿಚಾರ ಅಥವಾ ಅಧಿಕಾರ ಹಸ್ತಾಂತರ ಇಂಥ ಪರಿಸ್ಥಿತಿ ಬಂದರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಾಗಿ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿರುವಂಥದ್ದು ಆ ಬೆಳವಣಿಗೆ. ತದನಂತರದಲ್ಲಿ ಬೇರೆ ಬೇರೆ ನಾಯಕರುಗಳ ಮಾತುಗಳ ಹೊರತಾಗಿಯೂ ಕೂಡ ಈಗ ನಾಳೆ ದಲಿತ ಸಮುದಾಯದ ಶಾಸಕರು ಮತ್ತು ಸಚಿವರನ್ನೊಳಗೊಂಡಂಥ ಒಂದು ಡಿನ್ನರ್ ಮೀಟಿಂಗ್ಗೆ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಹೋದರೆ ದಿನಕ್ಕೊಂದು ಬೆಳವಣಿಗೆಗೆ ಸಾಕ್ಷಿಯಾಗುತ್ತಾ ರಾಜ್ಯ ಕಾಂಗ್ರೆಸ್ನ ಎಲ್ಲ ಒಂದು ಚಟುವಟಿಕೆಗಳು ಅನ್ನುವ ಅನುಮಾನ ಮೂಡಿಸುವ ರೀತಿಯಲ್ಲಿದೆ. ಹಾಗಾಗಿ ಇದೆಲ್ಲದರ ಮಧ್ಯದಲ್ಲಿ ವಿದೇಶದಿಂದ ನೇರವಾಗಿ ದೆಹಲಿಗೆ ಬಂದಿರುವಂಥ DK ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ನಾಯಕರುಗಳ ಭೇಟಿಯನ್ನು ಆರಂಭಿಸಿದ್ದಾರೆ. ಸಹಜವಾಗಿ ವೇಣುಗೋಪಾಲ್ ಅವರನ್ನ AICC ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಿಂದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೂಡ ಆಗಿದ್ದರು, ಅವ್ರನ್ನ ಭೇಟಿ ಮಾಡಿರುವಂಥದ್ದು. ಹೀಗೆ ಬೇರೆ ಬೇರೆ ನಾಯಕರ ಭೇಟಿಯ ಸಂದರ್ಭದಲ್ಲಿ ಡಿನ್ನರ್ ಪಾಲಿಟಿಕ್ಸ್ನ ಚರ್ಚೆ ಸಹಜವಾಗಿ ನಡೆಯುವಂಥದ್ದು ಕೂಡ. ಯಾಕಂದರೆ ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸಿದ್ರು ಅನ್ನೋದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಿಂದೆ ಇಂಥದೇ ಸಭೆಗಳು ನಡೆಯಲಿಕ್ಕೆ ಮುಂದಾದಾಗ ಸಚಿವರುಗಳಿಗೆ ಕೆಲವರಿಗೆ ಎಚ್ಚರಿಕೆ ಕೊಟ್ಟಂಥ ಘಟನೆಯೂ ಕೂಡ ನಡೆದಿತ್ತು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಒಂದು ಪ್ರಶ್ನೆ ಆದರೆ, ಅಥವಾ ಸಮಯ ಯಾವುದು, ಮಾತುಕತೆ ಏನಾಗಿದೆ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚಿತವಾಗುವಂಥ ವಿಚಾರ ಕೂಡ ಹೌದು. ಹಾಗಾಗಿ ಸಮುದಾಯವಾರು ಸಭೆಗಳು ಇದೇ ರೀತಿ ನಡೀತಾ ಹೋದರೆ ಅದು ಕಂಟ್ರೋಲಿಗೆ ಬರುತ್ತಾ, ಅದಕ್ಕೆ ಏನು ಕ್ರಮ ಮಾಡಬಹುದು ಅನ್ನುವಂಥ ವಿಚಾರವೂ ಕೇಳಿದಂತೆ ಸಾಕಷ್ಟು ಚರ್ಚೆ ನಡೀಬಹುದು. ಆದರೆ ಸದ್ಯಕ್ಕೆ ತಮಗಿರುವಂಥ ಮಾಹಿತಿಯನ್ನು ಹೈಕಮಾಂಡ್ ಗಮನಕ್ಕೆ KPCC ಅಧ್ಯಕ್ಷರು ತಂದಂತೆ ಕಾಣಿಸ್ತಾ ಇದೆ. ಅದರ ಪರಿಣಾಮ ಏನು ಅನ್ನುವಂಥ ಕುತೂಹಲ ಕೂಡ ಈಗ ಮೂಡಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕೇಶ್.